ಹಾಯ್ ಎಲ್ಲರಿಗೂ ನಮಸ್ಕಾರ. ದಾಸಪ್ಪ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಅದರಲ್ಲಿ ಮಂಜು ಪಾವಗಡ ಅಭಿನಯಿಸಿದ್ದಾರೆ. ಅವ್ರ ಪಾತ್ರದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಹಾಯ್ ಮಂಜು ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ಇವಾಗ ದಾಸಪ್ಪ ಎಷ್ಟನೇ ಮೂವಿ ಇದು ನಿಮ್ಮದು ಬೆಳ್ಳಿತೆರೆಗೆ ಬರ್ತಾ ಇರೋದು? ಇನ್ನ ಲೆಕ್ಕ ಹೇಳೋಷ್ಟು ಮಟ್ಟಿಗೆ ಏನು ಸಿನಿಮಾ ಮಾಡ್ತಾ ಇಲ್ಲ, ಆಗ್ತಾ ಇದೆ, ಚೆನ್ನಾಗಿ ಆಗ್ತದೆ. ವೆಲ್ಕಮ್ ಟು ಮೈ ಚಾನಲ್. ಹಾಗೂ ದಾಸಪ್ಪದಲ್ಲಿ ಒಳ್ಳೆ ರೋಲ್ ಮಾಡ್ತಿದ್ದೀರಾ, ಒಳ್ಳೆ ರೋಲ್ ಸಿಕ್ಕಿದೆ. ನಿಮ್ಮ ಫ್ಯೂಚರ್ಗೆ ಕೆರಿಯರ್ಗೆ ಮತ್ತು KCCಗೆ CCLಗೆಲ್ಲ ಯೂಸ್ ಆಗುತ್ತೆ ಅನಿಸುತ್ತೆ. ಆದ್ದರಿಂದ ನೀವು ದಾಸಪ್ಪ ಮೂವಿದು ನಿಮಗೆ ಸ್ಕ್ರಿಪ್ಟು ಮತ್ತು ಇದು ಬಂದಾಗ ಏನು ಅನ್ನಿಸ್ತು, ಹಾಗೆ ದಾಸಪ್ಪ ಮೂವಿ ಬಗ್ಗೆ ನಿಮ್ಮ ಪಾತ್ರ ಬಗ್ಗೆ ಹೇಳಿ. ಇಲ್ಲ, ವಿಜಯ್ ಒಳ್ಳೆ ಫ್ರೆಂಡು ನನಗೆ. ಸಿನಿಮಾ ಕರೆದ್ರು, ಇದು 3.5 ವರ್ಷ ಹಿಂದೆ ಶುರು ಮಾಡಿದ್ದು. ಕರೆದು ಹಿಂಗಿದೆ ಜನ ನೀನು ಮಾಡಿರೋ ಸಕ್ಕದಾಗಿರುತ್ತೆ ಅಂತ ಹೇಳಿ ಪಾತ್ರ ಊರಿನ ಓದಾದ್ಮೇಲೆ ಅದು ಬಂದು ಮುಂಚೆನೇ 3 ವರ್ಷ 4 ವರ್ಷ ನಮ್ಮ ಮಜಾ ಬರ್ತಾ ಮಾಡ್ತಾರೆ. ಅದರಿಂದ ಕರೆದು ಒಳ್ಳೆ ಊರಿನ ಗೌಡ ಪಾತ್ರ ಇದೆ ಒಂದು ಮಾಡುವಂದಾಗ ಕ್ಯಾರೆಕ್ಟ್ರು ಸೂಪರ್ ಆಗಿತ್ತು. 1-2 ದಿನ ಶೂಟ್ ಮಾಡಿದ್ವಿ. ಸಖತ್ ಮಜಾ ಇದೆ. ಈ ಊರಲ್ಲಿ ತರಲೆ ಏನೇನು ಮಾಡ್ತಾರೆ ಆ ಥರ ಎಲ್ಲ ಊರಲ್ಲಿ ಒಂದು ಎಲ್ಲರೂ ಸೇರಿಬಿಟ್ಟು ಡ್ರಾಮಾ ಮಾಡಬೇಕು ಅಂತ ಇರ್ತದೆ. ಊರಿನ ಗೌಡ ಎಲ್ಲರೂ ಸೇರಿಸ್ಬಿಟ್ಟು ಡ್ರಾಮಾದಲ್ಲಿ ಏನೇನು ಘಟನೆ ಆಗುತ್ತೆ ಅನ್ನೋದು ಆ ಥರ ನಂದು ಟ್ರ್ಯಾಕ್. ಇವಾಗ ನಿಮ್ಮ ಜೊತೆಗೆ ತಮಿಳ್ನವ್ರನ್ನ ಹಾಕೊಂಡಿದ್ದಾರೆ ಅಂದರೆ ಅವಾಗ ತಿಥಿ ಮೂವಿಗೆ ಪ್ರಶಸ್ತಿ ಬಂತು, ಇಂಟರ್ನ್ಯಾಷನಲ್ ರಷ್ಯಾದಲ್ಲೆಲ್ಲ ಅವಾರ್ಡ್ ಬಂತು. ಇದನ್ನು ಸಹ ಅವಾರ್ಡ್ ಓರಿಯೆಂಟೆಡ್ ಆಗಿ ನೀವು ಮಾಡ್ತಾ ಇದ್ದೀರಾ? ಇಲ್ಲ, ಇದು ಪ್ರಶಸ್ತಿಗೋಸ್ಕರನ ಅಥವಾ ಮಾಮೂಲಿ? ಪ್ರಶಸ್ತಿಗೋಸ್ಕರ ಅಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್, ಭಾಳ ಮಜಾ, ಜನ ನೋಡಬೇಕು. ಕಾಮಿಡಿ ಜೊತೆಗೆ ಗ್ರಾಮೀಣ ಜೀವನ ಇದೆ. 100% ಇದು ಹಳ್ಳಿ ಸೊಗಡು ಮೂವಿ, ಪಕ್ಕ ಹಳ್ಳಿ ಸೊಗಡು ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ನೀವು ಟ್ರೈಲರ್ ಹೆಂಗೆ? ಹಾಗೆ ಗ್ರಾಮೀಣ ಭಾಷೆ ಮತ್ತು ಇದು ಜನಜೀವನ ಜೊತೆಗೆ ದಾಸಪ್ಪ ಪಾತ್ರ ಬರುತ್ತಲ್ಲ, ಅದನ್ನ ಬಗ್ಗೆ? ಇಲ್ಲ, ನನಗೆ ಪೂರ್ತಿ ಓವರ್ ಆಲ್ ಕತೆ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ವರ್ಷ ನಮ್ಮ ಟ್ರ್ಯಾಕ್ ಮಾತ್ರ ಅಷ್ಟೇ ನಾವು ಮಾಡಿದ್ದೀವಿ. ಈ ಎರಡು ದಿನ ಅಷ್ಟೇ ಮಾಡಿದ್ದೀವಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದನ್ನು ನೋಡಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿ. ಆಲ್ ದ ಬೆಸ್ಟ್. ಹೀಗೆ ಮುಂದೆ ಪ್ರಾಜೆಕ್ಟ್ಗಳಿಗೂ ನಾವು ಇಂಟ್ರೂ ಮಾಡ್ತಾ ಇರ್ತೀವಿ, ಮತ್ತು ಭೇಟಿ ಆಗೋಣ, ಸಿಗ್ತಾ ಇದ್ವಿ. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಹಿಂಗಾರಿಲ್ಲ ಇದು ಅಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ? ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬಿಡಿ, ಅವ್ರನ್ನ ಕೇಳಿ. ಇದರಲ್ಲಿ ನನ್ನೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡುಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯಿತು. ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ. ಹಾಂ, ಹೌದಾ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ. ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ಥರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ, ಸೀನಾಣನ್ ಥರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣಿದಾಡ್ಕೊಂಡು. ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸಹ ಸೂಪರ್ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ್ ಇಲ್ಲ, ಆಕ್ಚುಲಿ ನಾನು ಸೀನಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟ್ರು. ಇವ್ರ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು ಅಲ್ವಣ್ಣ? ಸ್ಟಿಕ್ಕರ್ ನಂದೇ ಇರಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಬಹಳ ಸಖತ್ತಾಗಿದೆ. ಸಂಭಾಷಣೆ ಸೂಪರ್ ಆಗಿ ಬರ್ತಿದ್ದಾರೆ. ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಿರ್ತಾರೆ ವಿಜಯ್ ಅವ್ರಿಗೆ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.